ಚಳಿ ಅಲ್ಲ. ಹೌದು ಮಾರೆ. ಬೇಗ ಬಾ ಮಾರೈತಿ. ಎಂತ ನೋಡಿದಂತ ನನ್ಗಿತ್ತು ಕೆಲಸ ಇತ್ತು, ನಾನು ಇವತ್ತು ಹೋಗ್ಲೇ ಇಲ್ಲ. ಇವರ ಸವರಿ ಇಲ್ಲಿಂದ ಬೆಳಿಗ್ಗೆ ಬೆಳಿಗ್ಗೆ. ಮಂಜಣ್ಣ, ರಮೇಶಣ್ಣ, ನಮಸ್ಕಾರ. 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 ನಿಮ್ಮ ಮೆರವಣಿಗೆ ಎಲ್ಲಿಂದ ಬರ್ತಾ ಇರೋದು? ಇವಲ್ಲ ಅಪ್ಪನ ಮನೆಗೆ ಹೋಗಿದ್ದೆವು. ವರ್ಷಕ್ಕೆ ಬೇಕಾದಷ್ಟು ತಂದಿದ್ದೀರಿ ಮಾರ. ಇದೆಲ್ಲ ಎಲ್ಲಿಂದ? ಮತ್ತೆ ಬೇಕಲ್ವಾ, ಇದನ್ನು ಸಾಕಬೇಕಲ್ವಾ? ಏನಿಲ್ಲ, ನೀನ್ ತಿನ್ನು. ಮದುವೆಗೆ ಮುಂಚೆ ಹೇಗಿದ್ದೆ, ಈಗ ಹೇಗಾದೆ? ಮದುವೆ ಮೊದಲು ಎಲ್ಲವೂ ಚೆನ್ನಾಗಿತ್ತು, ಆದರೆ ಈಗ ಏನಿಲ್ಲ. ನೀನ್ ತಿನ್ನು. ಅದೌದು, ನೀವು ದೂರ ಹೊರಟದು? ನಾನು ಸುಧಾಕರ್ ಇದ್ದಾನಲ್ಲ, ಸಾರನೇ ಕೆಲಸದವ, ಅವನು ನೋಡಿಕೊಂಡು ಬಂದದ್ದು. ಹಾಗೆ ಬರ್ತಾ ಇದ್ದೆ, ಅಷ್ಟೊತ್ತಿಗೆ ಇವನು ಸಿಕ್ಕಿದ. ಮೊನ್ನೆ ಅರ್ಧ ಕೆಲಸ ನಿಲ್ಲಿಸಿದ ಒಂದು ಪತ್ತೆ ಇಲ್ಲ. ಹೇಳ್ತಾ ಇದ್ರು. ಎಂತ? ಸುಧಾಕರ ಕಾಣೆಯಾಗಿದ್ದಾಳೆ. ಎಂತ ಅವಸ್ಥೆ ಮಾರೆ. ಮೊನ್ನೆ ಕೆಲಸ ಮಾಡಿ ಸಂಬಳ ಕೊಂಡೋಗಿದ್ದಾನೆ. ಎಂತ ಕತೆ ಮಾರೆ. ಇತ್ತೀಚೆಗೆ ತುಂಬಾ ಜನ ಕಾಣೆ ಆಗ್ತಾ ಇದ್ದಾರೆ. ಎಂತ ಅವಸ್ಥೆ ಮಾರೆ. ಈ ತೆಂಕಾಯಿ ಮಲೆತ್ತು ಎಲ್ಲರೂ ಕಾಣೆ ಆಗ್ತಾರೆ, ಆದ್ರೆ ಇವಳೊಂದು ಕಾಣೆ ಆಗುದಿಲ್ವಲ್ಲ. ಏನ್ರಿ? ನೀನು ಸ್ವಲ್ಪ ಹುಷಾರಾಗಿ. ಯಾಕ್ರಿ? ನೀನು ಒಬ್ಬಳೆ ಸೊಪ್ಪಿಗೆ ಗುಡ್ಡೆಗೆ ಹೋಗ್ತೀಯಲ್ಲ. ನನ್ನ ಬಗ್ಗೆ ಚಿಂತೆ ಬೇಡ. ನೀವು ಅಯ್ಯೋ, ಹೊಡಿಬೇಡಿ ಸರ್, ಅಮ್ಮ ಹೊಡಿಬೇಡಿ ಸರ್, ದಮ್ಮಯ್ಯ ಸರ್, ದಮ್ಮಯ್ಯ ಹೊಡಿಬೇಡಿ ಸರ್. ಅಯ್ಯೋ ಅಮ್ಮ ಸರ್, ಅವಳಿಗೆ ನಾನೇನು ಕಿರುಕುಳ ಕೊಟ್ಟಿಲ್ಲ ಸರ್. ಎಷ್ಟಾಯ್ತಪ್ಪ? 50. ಸರ್, ಏನಮ್ಮ? ಸರ್ ಬರ್ತಾರೆ, ಕೂತ್ಕೊಳ್ಳಿ. ಸರ್ ಬಿಟ್ಬಿಡಿ ಸರ್, ನನ್ಗೇನು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಹೊಡಿಬೇಡಿ. ಹಾ, ಬಂದೆ ಸರ್, ನಂದೇನು ತಪ್ಪಿಲ್ಲ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಇನ್ನು 10 ನಿಮಿಷದಲ್ಲಿ ಸತ್ಯ ಬಾಯ್ಬಿಟ್ರೆ ಸರಿ ಮಗ್ನೆ, ಇಲ್ಲಂದ್ರೆ ನರಕ ತೋರಿಸ್ತೀನಿ. ಹಲೋ, ನಮಸ್ತೆ ಸರ್. ಓಕೆ ಸರ್, ಆಯ್ತು ಸರ್, ತನಿಖೆ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಏನಮ್ಮ? ನನ್ನ ಮಗ ಸುಧಾಕರ. ಕೂತ್ಕೊಳ್ಳಿ. ಸರ್, ನನ್ನ ಹೆಸರು ಶಾಂಭವಿ ಅಂತ. ಪಡ್ಡೈ ಬೈಲೆಲ್ಲ ಮನೆ. ನನ್ನ ಮಗ ಸುಧಾಕರ ಸಾಣೆ ಕೆಲ್ಸಕ್ಕೆ ಹೋಗ್ತಾನೆ, ಆದ್ರೆ 2 ದಿನದಿಂದ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ಸರ್. ಅವನು ಸಿಮೆಂಟ್ ತರ್ಲಿಕ್ಕೆ ಹೋಗಿರ್ಬೇಕು. ರೀ ಹನುಮಂತ, ಬನ್ರಿ ಇಲ್ಲಿ. ಯಾರು ಅವನು? ಎಸ್ ಸರ್. ಏನೇನೋ ಮಾತಾಡ್ತಾವನೆ. ರೋಡಲ್ಲಿ ಕೊಡ್ದು ಗಾಟ ಮಾಡ್ತಿದ್ದ, ಅದಕ್ಕೆ ಕರ್ಕೊಂಡು ಬಂದಿದ್ದು. ಅದು ನಾನಲ್ಲ ಸರ್, ನನ್ನೊಳಗಿನ ಪರಮಾತ್ಮ. ಅವನ್ ಪರಮಾತ್ಮ ಹೊರಗೆ ಬರೋ ತನಕ ಬಾರಿಸಿ ಅವನಿಗೆ. ಆಯ್ತ್ರಿ ಸರ್. ಹೇಳಿ ಮೇಡಮ್. ಸರ್, ನನ್ನ ಮಗ ಯಾವಾಗ್ಲೂ ಸಂಜೆ ಬೆಳಗ್ಗೆ ಮನೆಗೆ ಬರ್ತಿದ್ದ ಸರ್. ಫೋನ್ ಮಾಡಿದ್ರೆ ಫೋನ್ ಬೇರೆ ತೆಗಿತಾ ಇಲ್ಲ ಸರ್. ದಯವಿಟ್ಟು ಅವನನ್ನು ಹುಡುಕಿ ಕೊಡಿ ಸರ್. ಶಿಟ್, ಇದು ಸೇರಿ 2 ತಿಂಗಳಲ್ಲಿ 5ನೇ ಮಿಸ್ಸಿಂಗ್ ಕೇಸ್. ಏನ್ ಕೂಡ ಕ್ಲೂ ಸಿಗ್ತಾ ಇಲ್ಲ. ಐಆರ್ ಆಫೀಸರ್ ಬೇರೆ ಕಾಲ್ ಮಾಡಿ ಬೈತಾ ಇದ್ದಾರೆ. ಅವನನ್ನೆಲ್ಲ ಕಡೆ ಹುಡುಕಿ ನೋಡಿದೆ ಸರ್, ಅವನೆಲ್ಲ ಸಿಗ್ತಾ ಇಲ್ಲ ಸರ್. ನನ್ಗೆ ಅವನೊಬ್ಬನೇ ಆಸರೆ ಸರ್. ಅವನನ್ನು ಬಿಟ್ರೆ ಬೇರೆ ನಂಗೆ ಯಾರು ದಿಕ್ಕಿಲ್ಲ ಸರ್. ನಿಮಗೆ ಕೈ ಮುಗಿತೇನೆ ಸರ್, ದಯವಿಟ್ಟು ಅವನನ್ನು ಹುಡುಕಿ ಕೊಡಿ ಸರ್. ರೀ ಹನುಮಂತುಲ್ಲಾ ಗಾಡಿ, ಬನ್ರಿ ಇಲ್ಲಿ. ಎಸ್ ಸರ್. ನೋಡ್ರಿ, ಇವರ ಮಗಂದೊಂದು ಮಿಸ್ಸಿಂಗ್ ಕೇಸ್ ಆಗಿದೆ. ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಆಯ್ತ್ರಿ ಸರ್. ಅನಂತರ ಅವ್ರ ಮಗನ ಫೋನ್ ನಂಬರ್ ತಕೊಂಡು ಸೈಬರ್ ಸೆಲ್ಗೆ ಕಳಿಸಿ ಕಾಲ್ ಡೀಟೇಲ್ ತೆಗಿಸಿ. ಆಯ್ತ್ರಿ ಸರ್. ಏನಮ್ಮ, ನಿಮ್ಮ ಮಗಂದು ಫೋಟೋ ತಂದಿದ್ದೀರಾ? ಇದೆ ಸರ್. ಹಾ, ಕೊಡಿ. ನೋಡಿ, ನೀವು ಇವ್ರ ಜೊತೆ ಹೋಗಿ ನಿಮ್ಮ ವಿಳಾಸಗೆನೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೋಗಿ. ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಸರಿ ಸರ್. ಬರ್ರಿ ಅಮ್ಮ, ಬರ್ರಿ.
ಹಲೋ, ಎಂತ ಸಾಂಗ್ ಮಾರೆ, ಎಲ್ಲಿದ್ಯಾ? 8 ಗಂಟೆ ಬರ್ತೇನೆ ಅಂತ ಹೇಳ್ಬಿಟ್ಟು 11 ಗಂಟೆವರೆಗೂ ಕಾಣ್ತಾ ಇಲ್ಲ. ನೀ ಎಂತ ಇಟಾಚಲ್ಲಿ ಬರುದಾ? ಸಾರಿ ಮಾರೆ, ಸ್ವಲ್ಪ ಲೇಟ್ ಆಯ್ತು. ಬಂದೆ. ನಿಲ್ಸ, ನಾವು ವಹಿವಾಟು ಆಗ್ಲಿಕ್ಕಿಲ್ಲ ಮಾರೆ. ಬೈಕಿನ ಟೈರ್ ಪಂಚರ್ ಆದ, ಹಾಗೆ ಸ್ವಲ್ಪ ಲೇಟ್ ಆಯ್ತು. ಕೂತ್ಕೋ. ಟೈರ್ ಪಂಚರ್ ಅಲ್ಲ, ನನ್ನ ಹೊಟ್ಟೆ ಪಂಚರ್ ಆಗಿದೆ. ಕರ್ಮ ನಿಂದು. ಎಲ್ಲರೂ ಹೋಟ್ಲಿದ್ರೆ ನಿಲ್ಸು ಮಾರೆ, ಅಷ್ಟು ಆಗ್ತದೆ. ಸ್ವಲ್ಪ ನಿಲ್ಸಂತೆ. ಎಂತದ ನಿಂತು ಮನೆಯಲ್ಲಿ ತಿಂದು ಬರ್ಲಿಕ್ಕೆ ಆಗ್ಲಿಲ್ವಾ? ಆಲ್ರೆಡಿ ಲೇಟ್ ಆಗಿದೆ. ನಿಂದೆಂತದ? ಬಾ, ಇಲ್ಲೇ ಎಂತಾರು ತಿನ್ನುವ. ಎಂತದ? ಅಷ್ಟು ಆಗ್ತದ? ನೀನೊಂದು ದೊಡ್ಡ ಬಕ್ಕಸುರು ಮಾಡಿ. ಆಯ್ತು, ಪರವಾಗಿಲ್ಲ. ಬಾ, ಬಕಾಸುರ ಅಂದ್ರೆ ಬಕಾಸುರ. ಬಾ, ನೀ ಬರೋದಿಲ್ಲ ಬಕಾಸುರ? ಅಪ್ಪೇ ಭಗವತಿ. ಎಂದದು? ಎಂತದ ಬರೋದಿಲ್ವಾ? ಅದು ಹಸು ಆಗ್ತದೆ ಅಂತ ಬಿಟ್ಟಿದ್ದು. ನಮ್ಮ ಊರಿಗೆ ಬಂದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಕುಟ್ಟಪ್ಪನ ನೀ ಏನಂತ ತಿಳ್ಕೊಂಡಿದ್ದು? ಬಾಟಾ ಫ್ರೂಟ್ಸ್. ಅಣ್ಣ, ಅವರು ಹೋಗಿ 10 ನಿಮಿಷ ಆಯ್ತು. ಇನ್ನು ನೀವು ಎಷ್ಟು ಒಬ್ಬ ಹಿಡಿದ್ರು ಪ್ರಯೋಜನ ಇಲ್ಲ. ಅದಕ್ಕೇನೆ ಜೋರು ಮಾಡಿದ್ದು. ಅಣ್ಣ, ತಿನ್ಲಿಕ್ಕೆ ಎಂತ ಉಂಟು? ತಿಂಡಿ ನೀರುಳ್ಳಿ ಬಜ್ಜೆ, ಗೋಲಿ ಬಜ್ಜೆ, ನೀರು ದೋಸೆ, ಮಸಾಲೆ ದೋಸೆ, ತುಪ್ಪ ದೋಸೆ, ಕಡ್ಲೆ ಬಜ್ಜಿಲು, ಕಲ್ತಪ್ಪ, ನೀರುಳ್ಳಿ ದೋಸೆ, ಬಿಸಿ ಬನ್ಸ್. ನಮ್ಗೆ ತುಂಬಾ ದೂರ ಹೋಗ್ಲಿಕ್ಕೆ ಉಂಟು. ಹೊಟ್ಟೆ ಗಟ್ಟಿ ಆಗೋಗ್ತದೆ ಅಂತ ಅದು ಕೊಡಿ, ಆಯ್ತಾ? ಸರಿ, ಕೊಡುವ. ಇದು ಬನ್ಸ್ ಮತ್ತು ಟೀ ಕೊಡಿ. ಹಾ, ಸರಿ. ಬನ್ಸು ಗಟ್ಟಿ ಗಟ್ಟಿ ಆಗ್ತದೆ ಒಂದು ತಿಂದ ಬನ್ಸ್ ಮೇಲೆ. ಟೀ ಹೊರಗೆ. ರಾಜ್ಯಕ್ಕೆ ಟ್ಯಾನ್ಸಾನಿಯಾ ಸಂಸತ್ತಿನ 6 ಸದಸ್ಯರ ನಿಯೋಗದ ಒಂದೇನಾ? ಅಲ್ಲ, ಬೇಕಾದ್ರೆ ಕೊಡುವ. ಬೇಕಾದ್ರೆ ಇಲ್ಲ, ಬೇಕು. ಹಾ, ತರ್ತೇನೆ. ಇಲ್ಲೇ ಇರಲಿ. ಸರಿ, ತಿನ್ನು ಮರೆ. ಆಯ್ತು. ಇನ್ನು ತೆನ್ಕಾಯಿ ಮಲೆಗೆಲ್ಲ ಹೋಗಿ ಶೂಟಿಂಗೆಲ್ಲ ಮುಗಿಯುವಾಗ ಎಷ್ಟೊತ್ತಾಗ್ತದೆ ಅಂತ ಯಾರಿಗೂ ಗೊತ್ತು? ತೆನ್ಕಾಯಿ ಮಲೆ ಗುಡ್ಡೆಗ? ಹಾ, ಹೌದು. ಇಲ್ಲಿಂದ ಎಷ್ಟು ದೂರ ಆಗ್ತದೆ? ಇಲ್ಲಿಂದ 5 ಕಿಲೋಮೀಟರ್ ಮುಂದೆ ಹೋದ್ರೆ ಬಲಬದಿಗೆ ಒಂದು ಮಾರ್ಗ ಸಿಗ್ತದೆ. ಅದು ಸೀದಾ ಅಲ್ಲಿಗೆ. ಓಕೆ. ಅಷ್ಟು ದೂರ ಉಂಟಾ? ಹಾಗಾದ್ರೆ ಇನ್ನೊಂದು 4 ಬನ್ಸ್ ಕಟ್ಟಿ ಕೊಡಿ, ಆಯ್ತಾ? ಕೊಡುವ. ಇಲ್ಲಿ ಬೇಕು. ನೀವು ಶುರು ಬರುದಾ ಅಂತ ಈ ಊರಿಗೆ? ನಿಮ್ಮ ನೋಡಿದ ನೆನಪೇ ಇಲ್ಲ. ನಾನು ಸಾಗರ್ ಅಂತ. ನಾನೊಬ್ಬ ಬ್ಲಾಗರ್. ಆ ಊರಿನ ಬಗ್ಗೆ ಬ್ಲಾಗ್ ಮಾಡೋಣ ಅಂತ ಬಂದ. ಹೌದಾ? ಮತ್ತೆ ಇವನು ಕುಟ್ಟಪ್ಪ ಅಂತ ನನ್ನ ಅಸಿಸ್ಟೆಂಟ್. ನನ್ನ ಬನ್ಸ್ ಬೇಡ ಆಯ್ತಾ ಅಂತ ನಾನು ಅಂದ್ಕೊಂಡೆ ನೀವು ನಿಧಿ ಇಟ್ಕೊಂಡು ಬಂದದ್ದು ಅಂತ. ಯಾರು? ನಿಧಿಯಾ? ಚಂದ ಇದ್ದಾಳ? ಏ, ನಿಧಿ ಅಂದ್ರೆ ಹುಡುಗಿ ಅಲ್ಲ. ನಿಧಿ ಅಂದ್ರೆ ಚಿನ್ನದ ಕೊಪ್ಪರಿಗಿರುವ ಜಾಗ. ಓ ಕಟ್ಟಪ್ಪ. ಕಟ್ಟಪ್ಪ ಅಲ್ಲ ಮಾರೆ, ಕುಟ್ಟಪ್ಪ. 2ರಲ್ಲೂ ಅಪ್ಪ ಉಂಟಲ್ಲ. ಇಲ್ಲಿ ಅಪ್ಪ ಉಂಟಾ? ಒಂದು ಪ್ಯಾಕೆಟ್ ಕೊಡಿ. ಅಪ್ಪ ಉಂಟು, ಇನ್ನು ನನ್ನ ಅಪ್ಪ ಒಂದು ಮಾಡ್ಬೇಕಷ್ಟೇ. ಏಕೊಳ್ಳಿ, ಚಿಲ್ಲರೆ ಇರ್ಕೊಳ್ಳಿ. ಆದರೂ ಜಾಗ್ರತೆ. ಇತ್ತೀಚೆಗೆ ನಿಧಿ ಹುಡುಕಿಕೊಂಡು ಹೋದವರು ವಾಪಸ್ ಬಂದೇ ಇಲ್ಲ. ನೀವು ಅಂತ ಕೆಲಸಕ್ಕೆ ಹೋಗಬೇಡಿ. ಅದೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದ್ದೆ. ಸರಿಯಣ್ಣ, ಬರ್ತೇವೆ. ಆಯ್ತು, ಬಾಯ್. ಆಯ್ತು. ಅಲ್ಲಿಗೆ ಹೋಗುದು ಬೇಡ ಮಾರೆ. ಬೇಗ ಬಾ ಮಾರೆ.
ನಾನು ಬರುದಿಲ್ಲ ಮಾರೆ. ಬಾ ಕೂತ್ಕೋ. ನೀನು ಬರ್ತೀಯಲ್ವ? ನಾನು ನಿನ್ನೊಟ್ಟಿಗೆ ಆ ಗುಡ್ಡೆಗೆ ಬರುದಿಲ್ಲ ಅಂತ. ಬಾ ಕೂತ್ಕೋ ಬೇಗ. ಲೇಟ್ ಆಯ್ತಂತ ನಾನು ಹೇಳ್ತಿದ್ದೇನೆ. ಬೇಗ ಕೂತ್ಕೋ. ನಾನು ಸೀದಾ ವಾಪಸ್ ಹೋಗ್ತೇನೆ. ಕೂತ್ಕೊಳ್ತೀಯಲ್ವ? ನನ್ನ ಕಾಪಾಡಪ್ಪ. ಒಮ್ಮೆ ನಿಲ್ಸು, ಒಮ್ಮೆ ನಿಲ್ಸ. ಅಂತ ಸಾವು ಮಾರೆ ನೀನು. ನಿಲ್ಸು ಮಾರೆ ಒಮ್ಮೆ. ಹಸಿವು ಅಲ್ಲ ಮಾರೆ, ಸ್ವಲ್ಪ ಕುಡ್ದದ್ದು ಖಾಲಿ ಮಾಡ್ತೇನೆ. ಆಯ್ತಾ ಮಾರೆ? ಹಾಗಿಲ್ವಾ? ಇದು ನಿಲ್ಲುವುದಿಲ್ಲ ಮಾರೆ. ಎಂತದ ನಿಂದು ಕಾಂಕ್ಯ? ಬೇಗ ಬಾ ಮಾರೆ, ಲೇಟ್ ಆಯ್ತು. ಇದು ಸಮಾಧಾನ ಆಯ್ತು. ಎಲ್ಲರೂ ಓಟಿದ್ರೆ ನಿಲ್ಸ, ಜ್ಯೂಸ್ ಕುಡುವ. ಯಾಕೆ ರೋಡ್ ಸೈಡಲ್ಲಿ ಒಯ್ಲಿಕ್ಕ? ಅಲ್ಲಿ ಬ್ಯಾಗಲ್ಲಿ ನೀರುಂಟು, ಅದನ್ನು ಕುಡಿ ಸಾಕು. ಯಾರು ಕಾಣ್ತಾ ಇಲ್ಲ ಮಾರ, ಅವ ಹೇಳಿದ್ರೆ ಸತ್ಯ ಆಗ್ತದಂತ. ಯಾಕೆ ಹೋದವರು ವಾಪಸ್ ಬರೋದಿಲ್ವೋ? ನೀನು ಸುಮ್ಮನಿರ. ಅಕ್ಕ ಇದು ನಾನು ಕರಿತೇನೆ. ಓಯ್ ಓಯ್ ಓಯ್, ನಿಲ್ಲಿ. ಮುಖ ಕಾಣ್ತಾ ಇಲ್ವಾ? ಎಲ್ಲ ಕಡೆ ಒಂದೇ ಥರ ಇದೆ ಮಾರೆ. ಎಲ್ಲಿ? ಪಾದ ಈ ಕಡೆ ಇದೆ, ಹಾಗಾದರೆ ಮುಖ ಇಲ್ಲೇ ಇದೆ. ಇದು ತೆಂಕಾಯಿ ಮನೆಗೆ ಹೋಗುವ ದಾರಿ ಇದೆ ಅಲ್ವಾ? ಬಾಯಿ ಬರುದಿಲ್ಲ. ಸೊಪ್ಪು ಸೊಪ್ಪು ಕಲ್ಲಲ್ಲಿ ಜಜ್ಜಿ ನಿನ್ನ ತಲೆಗೆ ಹಾಕ್ಲಿಕ್ಕೆ ಭಾಷೆ ಇಲ್ಲ. ಬಾಯಿ ಬರ್ತದೆ. ಹೋಗುವ ಮಾರೆ. ಎಂತ ಕೇಳ್ತಿ ಮಾರೆ? ವಹಿವಾಟು ಆಗ್ಲಿಕ್ಕಿಲ್ಲ ಮಾರೆ. ಹೋಗುದಾ? ಹೋಗು ಹೋಗು ಹೋಗು. ಇನ್ನು ಯಾರು ಇದನ್ನು ಕಟ್ಟುದು? ಇವನ ಅಪ್ಪ ಬಂದು ಕಟ್ತಾನ? ತಿರುಗಿ ನೋಡಿದ್ರೆ ಕಲ್ಲಲ್ಲಿ ಹೊಡಿತಾನೆ ನಿನಗೆ. ಸೊಪ್ಪಿನ ಬೊಡ್ಡಿಗೆ ಭಾರಿ ಚರ್ಬಿ ಉಂಟು ಅವಳಿಗೆ. ದಾರಿ ಕೇಳಿದ್ದು ಮಾರೆ, ಇಡೀ ಊರನ್ನೇ ಕೇಳಿದಾಗೆ ಮಾಡ್ತಾಳೆ. ಅಲ್ಲೊಂದು ಬೋರ್ಡ್ ಇದೆ ನೋಡು. ಎಲ್ಲಿ? ಹಾಂ ಹಾಂ. ಅದಕ್ಕೆಲ್ಲ ಎದುರುದಾ? ಹೋಗುವ ದಾರಿಯಲ್ಲೇ ಇಂಥದ್ದೆಲ್ಲ ಇದೆ ಮಾರೆ. ನಲ್ಲಿ ಹೋದ್ಮೇಲೆ ಇಂಥದ್ದೆಲ್ಲ ನೋಡ್ಬೇಕು. ಎಲ್ಲರೂ ಹೋಗುವರಯ್ಯ. ಹಿಂತಿರುಗಿ ಬರುವ ದಾರಿ ಕಾಣರಯ್ಯ. ಬೇಡ ಬೇಡ, ಹಿಂತಿರುಗಿ ಹೋಗಿ. ಎಂತ? ಹಿಂತಿರುಗಿ ಹೋಗಿ. ಎಲ್ಲಿ ಹೋದವರು ಬರುವುದಿಲ್ಲ, ಏನಾಗ್ತಾರೆ? ಈ ಹುಚ್ಚನ ಹತ್ರ ಎಂತ ಮಾತಾಡುದ? ನಡಿಯ. ವಾಚಿ ಕೊಡ, ವಾಚಿ ಕೊಡ್ಡ. ಕೊಡ್ ಕೊಡ್ ಕೊಡ್. ನಿನ್ನ ಟೈಮೇ ಸರಿ ಇಲ್ಲ ಮಾರೆ, ನನ್ನ ವಾಚಿ ಕರ್ಮಕ. ಇಲ್ಲದರ ಕಡೆ ಇರುವುದೆಂಬ ಹುಡುಕಾಟ, ಕತ್ತಲೆಗೆ
ಬೆಳಕ ನೀಡುವರಾರಯ್ಯ? ಇಲ್ಲೊಮ್ಮೆ ನಿಲ್ಸ. ಎಂತದ ನಿಂಗೆ ಎಷ್ಟು ಸಲ ನಿಲ್ಸ. ಮೂತ್ರ ಬರುದಾ? ನಿಲ್ಸು ಮಾರೆ. ನಿನ್ನದೆಂತ ಅವಸ್ಥೆ ಬಂದೆ. ಮಾರೆ, ನೀನೊಂದು ಎಷ್ಟು ಸಲ ಮೂತ್ರ ಮಾಡ್ತೀಯ? ಸರ್ ಎಂತ ಸರ್ ನಮಸ್ತೆ, ನಾನು ಇವರಿಗೆ ಹೊಸಬ್ಬ. ಇಲ್ಲಿ ಉಳ್ಕೊಳ್ಳಲು ಎಲ್ಲಾದ್ರೂ ವ್ಯವಸ್ಥೆ ಸಿಗ್ಬೋದಾ? ಇದೆಂತ ಪೇಟೆಯ ವ್ಯವಸ್ಥೆ ಇರಲಿಕ್ಕೆ? ತೆನ್ಕೈಮಲೆ ಕಾಡಿನ ಹತ್ತಿರ ಇರುವ ಗ್ರಾಮ ಇದು. ಅಂದ ಹಾಗೆ ನೀವು? ನಾನು ಸಾಗರ್ ಅಂತ. ತೆನ್ಕೈ ಮಲೆ ಗುಡ್ಡೆಗೆ ಹೋಗುದು. ಹ? ಅಲ್ಲಿಗ? ಹೌದು. ನಿಧಿಯಾಸೆಗೆ ಬಂದದ? ನೋ 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 ನೋ, ನಾನು ಯೂಟ್ಯೂಬಲ್ಲೆಲ್ಲ ವಿಡಿಯೋ ಮಾಡ್ತೇನೆ. ಹಾಗೆ ಅಲ್ಲಿಯ ಬಗ್ಗೆ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವ ಅಂತ ಬಂದದ್ದು. ಓ, ಶೂಟಿಂಗ್ನವರಾ? ಹಾ. ಹಾಗಾದ್ರೆ ನಮ್ಮ ಮನೆಗೆ ಬಂದು ಅಲ್ಲೇ ಸರಿ ಉಳ್ಕೋಬಹುದು. ಸರಿ ಸರಿ. ಏ ಕುಟ್ಟಪ್ಪ ಬಾ. ಬಿಟ್ಟು ಹೋಗ್ಬೇಡ ಮಾರೆಯ. ಹಾ, ನೀವು ಕೂತ್ಕೊಳ್ಳಿ, ನಾವು ಹೊರಡುವ. ಅಮ್ಮ ಪಚ್ಚ. ಇನ್ನದು ಎಷ್ಟು ಉದ್ದದ್ದು ಮೂತ್ರ ಮಾರೆ. ಹೌದು, ನಾನು ತೋಟಕ್ಕೆ ನೀರು ಬಿಟ್ಟದ್ದು ಭಾಷೆ ಕೆಟ್ಟವ. ಬನ್ನಿ ಅಣ್ಣ ಕೂತ್ಕೊಳ್ಳಿ. ಸರಿ. ಇವರು ಬರ್ತಾರಾ? ಹಾ, ಅವರ ಮನೆಗೆ ಹೋಗುದು. ಸರಿ ಕೂತ್ಕೋ. ಇದ್ರಲ್ಲಿ ಕೂತ್ಕೊಳ್ಳೋದಿಲ್ಲ ಮಾರೆಯ. ಕೂತ್ಕೊಳ್ಳಿ. ಅಡ್ಜಸ್ಟ್ ಮಾಡಿ ಕೂತ್ಕೋ ಮಾರೆ. ನಿಲ್ಸಿ. ಬನ್ನಿ. ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಎಂತ ಆಗುದಿಲ್ಲ ಮಾರೆ, ಬಾ. ಮನೆಗೆ ಬಿಟ್ಟು ಬಾ ಮಾರೆ. ನಾನು ಬರ್ತೀನಿ. ಎಂತದ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಅಯ್ಯೋ, ನೀವು ನಮ್ಮ ಮನೆಗೆ ಬಂದ ಅತಿಥಿಗಳಲ್ವಾ? ಬನ್ನಿ ಕೂತ್ಕೊಳ್ಳಿ. ಬಾ ಹೋಗು. ಕೂತ್ಕೊಳ್ಳಿ, ಬಂದೆ ಈಗ. ಹಾ ಸರಿ. ದೇವ 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 ಅಲ್ಲ, ದೇವ. ವಾಸುದೇವ. ಜ್ಯೂಸ್ ತಗೊಳ್ಳಿ, ಜ್ಯೂಸ್ ತಗೊಳ್ಳಿ. ಯಾರಿಗೆ ಹೇಳಿದ್ದೀವ? ನಿಮಗೆ ಹೇಳಿದ್ದು. ಹೆದರಬೇಡ, ಜ್ಯೂಸ್ ತಗೋ. ಎಂತ ಜ್ಯೂಸ್ ಬನ್ನಿ, ಆಗಿರ್ಬೋದ ರೂಮ್ ತೋರಿಸ್ತೇನೆ. ಹಾಗಾದ್ರೆ ರೂಮಲ್ಲಿ ಕುಡಿಯುವ. ಎಂತ ನಿಂಗೆ ಎಲ್ಲಿ ಕುಡಿಲಿಕ್ಕೆ ಆಗುದಿಲ್ವಾ? ಹೋಗುವ, ಬ್ಯಾಗ್ ತಗೋ. ಬನ್ನಿ. ಮೇಲೆ ಹೋಗಿ. ಹಾ. ಓಕೆ, ಥ್ಯಾಂಕ್ಸ್. ಹಾಂ, ಇವೆಲ್ಲಿ ಹೋದ? ಕರ್ಕೊಂಡ್ಬಂದವನು ಕಾಣುವುದಿಲ್ಲ, ಇಲ್ಲಿ ಎಂತ ಸಹ ಕಾಣುವುದಿಲ್ಲ. ಎಲ್ಲಾದ್ರೂ ಸ್ವಿಚ್ ನೋಡು. ನೋಡ್ತಿದ್ದೇನ, ಇರು ಒಂದು ನಿಮಿಷ. ಲೈಟ್ ಹಾಕ. ಆಗ್ತಾನೆ ಮಾರೆ. ಎಂತದ ಗೊಂಬೆ ನೋಡಿ ಎದುರುದು? ಏನಾಯ್ತಾ? ಬಾ 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 ಬಾ, ಕೂತ್ಕೋ ಕೂತ್ಕೋ. ಎಂತ ಮಾರೆ ನೀಚೆ, ಎಂತ ಎದುರುದ? ನಿನ್ನನ್ನು ಕರ್ಕೊಂಡು ಬಂದ್ರೆಲ್ಲ ಹೀಗೆ ಆಗುದು. ಈಗ ನೀರು ಕುಡಿ, ನೀರು ಕುಡಿ. ಕುಡಿಯ, ಎಂತ ಆಗುದಿಲ್ಲ. ನೀ ನನ್ನ ಸಾಸ್ಲಿಗೆ ಕರ್ಕೊಂಡ್ಬಂದದಂತ ಇಲ್ಲಿಗೆ.
ನನಗೆ ಇನ್ನೂ ಎಂತ ಸಹ ಆಗ್ಲಿಲ್ವಾ? ಏ ಎಂತದ? ನೀನು ತುಂಬ ಹಳೆ ಕಾಲದ ಮನೆ, ಇಲ್ಲಿ ಎಷ್ಟು ಜನರಿದ್ದಾರೆ ನೀನು ನೋಡ್ಲಿಲ್ವಾ? ನೀನು ಹೆದರ್ಬೇಡ, ಧೈರ್ಯ ತಂದುಕೋ. ಏ ಹೇಳ, ಯಾರೋ ಡೋರ್ ಬಡಿತಿದ್ದಾರೆ, ಹೋಗಿ ನೋಡು. ಹೋಗ, ನಾನು ಹೋಗುದಿಲ್ಲ. ನೀನೆಂತ ಎದುರುದ? ಹೋಗಿ ನೋಡು. ಛೇ ಹೋಗ. ತಲೆ ಇಲ್ವಾ? ಎಂತದ? ತಲೆ ಇಲ್ಲ. ತಲೆ ಉಂಟಾ? ತಲೆ ಉಂಟು. ಊಟ ತಂದದ್ದು, ಊಟ ತಗೊಳ್ಳಿ. ನೀವು ಯಾಕೆ ತರ್ಲಿಕ್ಕೆ ಹೋದ್ರಿ? ಪರವಾಗಿಲ್ಲ, ನೀವು ನಮ್ಮ ಮನೆಗೆ ಬಂದ ಅತಿಥಿಗಳಲ್ವಾ. ನನ್ನ ಚುಚ್ಚಿ ಆಗ್ತದೆ. ಊಟ ಮಾಡಿ. ಊಟ ಮಾರಾಯ, ಬೇಡವಾ? ಅವನಿಗೆ ತಿನ್ಲಿಕ್ಕಿದ್ರೆ ಆಯ್ತು. ನೀವು ಕೊಟ್ಟ ಬನ್ಸಲ್ಲಿ ಹೋಗಿದೆ. ಸರಿ, ನೀವು ಊಟ ಮಾಡಿ, ನಾನು ಬರ್ತೇನೆ. ಇದು ತೆನ್ಕಾಯಿ ಮಳೆಗೆ ಇಲ್ಲಿಂದ ಎಷ್ಟು ದೂರ ಉಂಟು? ಯಾಕೆ, ನೀವು ಕೂಡ ನಿದ್ಯಾಸೆಗೆ ಬಂದದ್ದು ಹೇಗೆ? ಇಲ್ಲಪ್ಪ, ಎಲ್ಲರೂ ಅದರ ಬಗ್ಗೆ ಮಾತನಾಡ್ತಿದ್ದಾರೆ, ಅದಕ್ಕೆ ಕೇಳಿದಷ್ಟೇ. ಇಲ್ಲೇ 1.5 ಕಿಲೋಮೀಟರ್ ಇರುವುದಷ್ಟೇ. ಇದು ನೀವು ಹೋಗಿದ್ದೀರಾ? ಅದರ ಬಗ್ಗೆ ಎಲ್ಲ ನಾಳೆ ಮಾತಾಡುವ. ನೀವೀಗ ರೆಸ್ಟ್ ಮಾಡಿ, ತುಂಬ ದೂರದಿಂದ ಬಂದದಲ್ವ, ಸುಸ್ತಾಗಿರ್ಬೋದು. ಇಲ್ಲಿಂದ ಊರಿಗೆ ಹೋಗ್ಲಿಕ್ಕೆ ಬೆಳಿಗ್ಗೆ ಬಸ್ ಎಷ್ಟು ಉಂಟು? ಬಸ್ ಯಾಕೆ? ನನಗೆ ಹೋಗ್ಬೇಕು. ಈ ಮಾರಿ ಇಲ್ಲೇ ಸಾಯಲಿ. ಬಸ್ಸಿದು ಗ್ಯಾರಂಟಿ ಇಂತಲ್ಲ. ಮೊನ್ನೊಂದು ಬಸ್ ಬಂದಿತ್ತು, ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತೋದ್ರು. ಬಸ್ಸು ಬಂದರೂ ಆಯಿತು, ಬರೋದಿದ್ರು ಆಯಿತು. ಹಾಗಾದರೆ ಬರಲಿಕ್ಕಿಲ್ಲ, ನಾನು ನಡ್ಕೊಂಡು ಹೋಗ್ತೇನೆ. ಸರಿ, ನಾನು ಬರ್ತೇನೆ, ನನಗೆ ಸ್ವಲ್ಪ ಕೆಲಸ. ಸರಿ ಸರಿ ಆಯಿತು. ನಂದು ಊಟ ಆಯಿತು, ನೀನು ಬೇಕಾದರೂ ಮಾಡು. ಈ ರಾತ್ರಿ ಸಾಂಗ್ ಹೇಳ್ತಿರೋದು ಯಾರು ಆಡ್ತಿರ್ಬೋದು? ಮಳೆಯ ಹನಿಯಲು ಪ್ರೀತಿ ಸಿಂಚನ
ಬರಲು ಸಡಗರವೇನು ಹಗಲಲು ಇರುಳಲು ಕಾಡುವ ಕನಸಲು ನನಗೂ ನಿನಗೂ ಬೆಸದ ಸಂಬಂಧವು ಮಾತಿಗೂ ಮೌನಕ್ಕೂ ನಡೆವ ಒಪ್ಪಂದವು ಉಸಿರಿನ ಉಸಿರಲು ನಿನದೇ ಹೆಸರಿರುವುದು ನನ್ನ ಈ ಬಾಳಲಿ ನೀನು ಬಂದಾಗಲೇ ಒಲವಿನ ಊರಿನ ಕದವು ತೆರೆದಾಗಿದೆ ಹೃದಯಕ್ಕೆ ಹರುಷವು ನೀನು ತಂದಾಗಲೇ ಮನಸ್ಸಿನ ಮೌನಕ್ಕೆ ಮಾತು ಬಂದಂತಿದೆ ನೀವು ಇಷ್ಟೊತ್ತಿಗೆಲ್ಲ ಇಲ್ಲೆಂತ ಮಾಡೋದು? ಇಷ್ಟೊತ್ತಿಗೆಲ್ಲ ಇಲ್ಲಿ ತಿರುಗಾಡಬಾರ್ದು. ಹೋಗಿ ರೆಸ್ಟ್ ಮಾಡಿ. ಸರಿ. ಹಾಂ, ಇವನಿಗೆ ಗಟ್ಟಿ ನಿದ್ರೆ. ಗಟ್ಟಿ ತಿಂದಿದ್ದಾನೆ, ಹೆಣ ಬಿದ್ದಾಗ ಬಿದ್ದಿದ್ದಾನೆ. ಎಂತ ಶಿಕೆ ಮಾರೆ. ಇವತ್ತು ನಿನ್ನ ಆಸೆ ನೆರವೇರುವ ದಿನ. ಹೋಗುವ. ಆಯ್ತಾಯ್ತು, ನಾನು ಹೇಳಿದ ಕೆಲಸ ಇವತ್ತು ಆಗ್ತದಲ್ಲ? ಆಗ್ತದೆ. ಈಗ ಹೋದ್ರೆ ಆಗ್ಲಿಕ್ಕಿಲ್ಲ, ಬೇಗ ಹೋಗ್ಬೇಕು. ಆಯ್ತಾಯ್ತಾಯ್ತು. ಮಧ್ಯರಾತ್ರಿ ಕಳೆಯುವುದಕ್ಕಿಂತ ಮೊದಲೇ ನಾವು ಅಲ್ಲಿಗೆ ತಲುಪಬೇಕು. ನಾನು ತುಂಬ ದಿನದಿಂದ ಇದಕ್ಕೆ ಕಾಯ್ತಿದ್ದೆ. ಕತ್ತಿ ಹಿಡ್ಕೊಳ್ಳಿ, ಹಿಡ್ಬೇಡ ಅವ್ನ. ಹಿಡ್ಕೊಡಿ, ಹಿಡ್ಕೊಡಿ, ಹೊಡಿ. ನೀನಾ? ಏಯ್, ಯಾರ ನಿಮ್ಮನ್ನು ಕಳಿಸಿದ್ದು? ಈ ಕಾಡಲ್ಲಿ ಏನು ಮಾಡ್ತಾ ಇದ್ದೀರಿ? ಬೇಗ ಬಾಯ್ಬೇಡಿ, ಇಲ್ಲದಿದ್ದರೆ ನಿಮ್ಮನ್ನು ಇಲ್ಲೇ ಸಾಯಿಸಿಬಿಡ್ತೀನಿ. ಯಾರು ನಿಮ್ಮ ಗುರುಗಳು? ಚೆಂಗನ್ನೂರು ಉನ್ನಿಕೃಷ್ಣನ್. ಈಗ 6 ತಿಂಗಳಿಂದ ಇಲ್ಲೇ ನೆಲೆಸಿದ್ದಾರೆ. ಎಲ್ಲಿದ್ದಾನೆ ಅಂತ ಸರಿಯಲ್ಲ? ಮುಂದೆ ಒಂದು ನದಿ ಇದೆ. ನದಿ ದಾಟಿ ಹೋದ್ರೆ ಎಡಬದಿಗೆ ದಾರಿ ಇದೆ. ಅದು ಸೀದಾ ತೆನ್ಕೈ ಮಲೆಗೆ ಹೋಗ್ತದೆ. ಅಲ್ಲಿ ಇರ್ತಾರೆ. ಶೇಖರ್, ವಿಷಯ ಏನಂತ ಆಮೇಲೆ ಹೇಳ್ತೀನಿ. ನಾನಿರೋ ಲೊಕೇಶನ್ ವಾಟ್ಸಪ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಅಲ್ಲಿ ಬಾ.
ಹುಡ್ಕೊಂಡು ಬಂದಿದ್ದೇನೆ. ನಿನ್ನ ಕೆಲಸ ಹೋಯ್ತು, ನೀನು ಹೋಗಬಹುದು. ಸುಧಾಕರ್, ನಾನಿನ್ನು ಹೋಗ್ತೀನಿ. ಬಾ ಹಂಗಿದ್ದೆ. ಹೆದರಿಗೆ ಆಯ್ತು. ಏ ಅಂಗಮಾಲಿ ಬಿಜುಗುಟ್ಟನ್, ಇವರೇ ಚೆಂಗಣ್ಣೂರು ಉನ್ನಿಕಿಸ್ತನ್, ನಮ್ಮ ಗುರುಗಳು. ನಿನ್ನನ್ನು ನನ್ನ ವಾಮಾಚಾರ ತಂತ್ರದ ಮೂಲಕ ವಶೀಕರಿಸಿಕೊಂಡು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. 17ನೇ ಶತಮಾನದಲ್ಲಿ ಈ ಊರನ್ನು ಆಳುತ್ತಿದ್ದ ಸಾಮಂತರಸರು ಶತ್ರುಗಳ ದಾಳಿಗೆ ಹೆದರಿ ತಮ್ಮ ಎಲ್ಲ ಅಪಾರ ಪ್ರಮಾಣದ ಚಿನ್ನ, ವಜ್ರ, ವೈಡೂರ್ಯಗಳನ್ನು ತಂದು ಈ ಜಾಗದಲ್ಲಿ ಒದಗಿಸುತ್ತಿದ್ದರು. ಆದರೆ ಶತ್ರುಗಳೊಂದಿಗೆ ಯುದ್ಧದಲ್ಲಿ ಸತ್ತು ಅವರು ಒದಗಿಸಿದ್ದ ಈ ಅಪಾರ ಪ್ರಮಾಣದ ನಿಧಿ ಅನಾದಿಕಾಲದಿಂದಲೂ ಇನ್ನೂ ಇಲ್ಲೇ ಇದೆ. ನನ್ನ ಬಗಲಾಮುಖಿ ಮಹಾಕಾಳಿ ಆರಾಧನೆಯಿಂದ ನನಗೆ ಗೋಚರವಾದ ಸತ್ಯ, ತೆನ್ಕಾಯಿ ಮಲೆಯ ಈ ನಿಧಿ ಇರುವ ಜಾಗ. ನೀನು ಕೂಡ ನಿಧಿಯ ಆಸೆಗೆ ಇಲ್ಲಿಗೆ ಬಂದವನು ತಾನೇ? ಬಂದವನು ನನ್ನ ವಶೀಕರಣದ ಬಲೆಗೆ ಸಿಕ್ಕಿ ಬಿದ್ದಿರುವೆ. ಒಂದು ವೇಳೆ ನಾನು ಹೇಳಿದಂತೆ ನೀನು ಕೇಳಿದೆ ಎಂದಾದರೆ ಈ ಜಾಗದ ಅಡಿಯಲ್ಲಿರುವ ಅಪಾರ ಪ್ರಮಾಣದ ನಿಧಿ, ಇದರಲ್ಲಿ ನಿನಗೂ ಒಂದಷ್ಟು ಪಾಲು ಸಿಗಲಿದೆ. ಹಾಗಾದ್ರೆ ನನಗೂ ಇದರಲ್ಲಿ ಪಾಲು ಸಿಗ್ತದ? ಅದಕ್ಕೆ ನಾನೇನ್ ಮಾಡಬೇಕು? ನಿನ್ನ ದೇಹದಿಂದ ಒಂದು ವಸ್ತುವನ್ನು ನನಗೆ ಕೊಡು. ಏನದು? ರಕ್ತ. ರಕ್ತ ಕೊಡು. ಹೆದರಿದೆಯಾ? ರಕ್ತ ಅಂದರೆ 2 ಹನಿಯಷ್ಟೇ ಸಾಕು. ನಿನ್ನ ದೇಹದಿಂದ 2 ಹನಿ ರಕ್ತ ಕೊಡು ಸಾಕು. ನಿನಗೂ ನಿಧಿಯಲ್ಲಿ ಪಾಲು ಸಿಗುತ್ತದೆ. 2 ಹನಿ? ಹಾಗಾದ್ರೆ ಕೊಡ್ತೇನೆ. ಏ ಅಂಗಮಾಲಿ ಬೀಜಗುಟ್ಟೆ, ಕೊಡುವ ಕುಂಕುಮ ಮತ್ತು ಮದ್ಯ. ಓಂ ರೀಂ ಕ್ಲೀಂ ಭಗಲಾಮುಖಿ ಮಹಾಕಾಳಿ. ಓಂ ರೀಂ ಕ್ಲೀಂ, ಓಂ ರೀಂ ಕ್ಲೀಂ. ಆಕರ್ಷಣ ಆಕರ್ಷಣ, ಪಾಟ್ ಸ್ವಾಹ. ಅಂಬೆ ಮಹಾಕಾಳಿ ಭಗವತಿ. ಬಿಡಿ.
ಅಂಬೆ ಮಹಾಕಾಳಿ ಓಂ. ಅಂಬೆ ಮಹಾಕಾಳಿ ಅಂಬೆ ಬಗಲಾಮುಗಿ ಮಹಾಕಾಳಿ, ಈ ನರಬಲಿಯನ್ನು ತೆಗೆದುಕೋದಾಯಿ. ಈ ನಿಧಿ ನನ್ನ ಕೈ ಸೇರುವಂತೆ ಮಾಡು. ನಿಧಾನವಾಗಿ ಇವನ ರಕ್ತವನ್ನು ಹೀರಿ ನಿನ್ನ ದಾಹವನ್ನು ತೀರಿಸಿಕೋ. ನಿಧಿ ಬೇಗ ನಿನಗೆ ನಿಧಿ. ಈ ನಿಧಿ 13 ಜನರ ರಕ್ತ ಮತ್ತು ಜೀವದ ಬಲಿಗೆ ಇದೆ. ಅದನ್ನು ನೀಡಿದರೆ ಈ ನಿಧಿ ನನ್ನ ಕೈವಶವಾಗುತ್ತದೆ. ನಾನು ಈಗಾಗಲೇ ಬಲಿಕೊಟ್ಟ ಸತ್ತ ದೇಹಗಳ ಆತ್ಮಗಳನ್ನೇ ಕೈವಶ ಮಾಡಿಕೊಂಡು ಅದರ ಮೂಲಕವೇ ಅವರನ್ನು ಇಲ್ಲಿಗೆ ಕರೆಸಿಕೊಂಡು ಬಂದಿದ್ದೇನೆ. ಇನ್ನು 8 ಬಲಿ ಬೇಕಾಗಿದೆ. ನಿಧಿ ಕೈವಶವಾಗುವವರೆಗೆ ಈ ಚೆಂಗನ್ನೂರು ಉನ್ನಿಕೃಷ್ಣನಿಗೆ ನಿದ್ರೆ ಇಲ್ಲ. ಅದು ನನಗೆ ಸಿಕ್ಕುವವರೆಗೆ ನಾನು ಯಾರನ್ನೂ ಬಿಡುವುದಿಲ್ಲ. ಬಿಜುಗುಟ್ಟನ್, ಅಂಬೆ ಬಗಲಾಮುಗಿ ಮಹಾಕಾಳಿ ತೆಗೆದುಕೋ. ಯಾರು ನೀನು? ಇಲ್ಲಿಗೆ ಆಗಿ ಬಂದೆ? ನಿನ್ನ ಅಟ್ಟಹಾಸವನ್ನು ಮಟ್ಟಾಕ್ಲಿಕ್ಕೆ ಬಂದವ ನಾನು. ಅದು ನಿನ್ನಿಂದ ಸಾಧ್ಯವಿಲ್ಲ. ಕೊನೆಯ ಬಾರಿ ಕೇಳುತ್ತಿದ್ದೇನೆ, ಯಾರು ನೀನು? ನಿನ್ನ ಅಟ್ಟಹಾಸವನ್ನು ನಿಲ್ಲಿಸಲು ಬಂದವ ನಾನು. ಇವತ್ತಿಗೆ ನಿನ್ನ ಕತೆ ಮುಗಿಯಿತು. ನೀನಿಷ್ಟು ಬೇಗ ಸಿಕ್ತೀಯ ಅಂತ ಗೊತ್ತಿರಲಿಲ್ಲ. ಈ ತೆನ್ಕೈ ಮಲೆ ರಹಸ್ಯವನ್ನು ಭೇದಿಸಲು ಬಂದಿರುವ ಇನ್ವೆಸ್ಟಿಗೇಷನ್ ಆಫೀಸರ್ ಸಾಗರ್. ಈ ಊರಿನ ಜನ ಇನ್ನಾದರೂ ನೆಮ್ಮದಿಯಿಂದ ಬದುಕಬೇಕು. ನೀನು ನಿಧಿಗೋಸ್ಕರ ನಡೆಸ್ತಿರೋ ಕೊಲೆಗಳಿಗೆ ಇತಿಶ್ಯಕಲು ಬಂದವ್ ನಾನು. ನೀನು ಯಾರೇ ಆದರೂ ನನಗೇನೂ ಅಗತ್ಯ ಇಲ್ಲ.
ಈ ಜಾಗ ಈ ನಿಧಿ ನನಗೆ ಸೇರಬೇಕಾದದ್ದು. ಹಾ ಹಾ. ಬದುಕುವ ಆಸೆ ಇದ್ದರೆ ಈ ತೆನಕಾಯಿ ಮಲೆ ಬಿಟ್ಟು ಹೋಗು. ಸಾಗರ್, 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 ಓ ಗಾಡ್, ಸಾಗರ್, ಏನ್ ಸಾಗರ್ ಇದೆಲ್ಲ? ಏನಾಯ್ತು? ನೋಡು, ಇವನೇ ನೋಡು, ನಿಮಗೂ ನಿಮ್ಮ ಊರಿಗೂ ಗಂಟಕಾಗಿದ್ದವನು. ಮಿಸ್ಸಿಂಗ್ ಕೇಸಿನ ರೂವಾರಿ, ನಿಧಿಗೋಸ್ಕರ ಮುಗ್ಧ ಜನರನ್ನು ಬಲಿ ಕೊಟ್ಟ ಗೋಮುಖ ವ್ಯಾಘ್ರ. ಓ ಇವನೇನಾ? ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ, ಎಲ್ಲಿದ್ದೀರಿ? ಎಲ್ಲೋಗಿದ್ರಿ? ಎಲ್ಲೋಗಿದ್ರಿ ಉಳ್ಳಾಗಡ್ಡಿ? 2 ದಿನದ ಮಿಸ್ ಆಗಿದ್ದ ಸುಧಾಕರ್ ಅಲ್ಲಿ ಅರೆಪ್ರಜ್ಞಾವಸ್ಥೆಯಲ್ಲಿ ಬಿದ್ದವನ್ರಿ ಸರ್. ಓ ಹೌದಾ? ಸರಿ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ. ರಾಜಶೇಖರ್, ಅವನು ಬದುಕುದು ಇಂಪಾರ್ಟೆಂಟ್, ನಮ್ಮ ಕೇಸಿಗೆ ಪ್ರಮುಖ ಸಾಕ್ಷಿ ಆಗ್ಬೋದು. ಹೌದು, ನಿಜ. ಮೊದಲು ಅವನ್ನ ಅರೆಸ್ಟ್ ಮಾಡಿ. ಹೋಗಿ ಅರೆಸ್ಟ್ ಮಾಡಿ. ಸಾಗರ್, ಬಹಳ ಗಾಯಗೊಂಡಿದೆ, ಬಾ ಹಾಸ್ಪಿಟಲ್ ಹೋಗೋಣ. ಏ ನಿಲ್ಸೋ ನಿಂದು ಬಾಲ್ ಶಾನ್ ಇದೀವಾಗಣ. ಸ್ಟೇಷನ್ಗೆ ಬಾ, ನಿಂಗೈತಿ ಮಾರಿ ಹಬ್ಬ. ಏ ಬಾರ್ಲೆ, ನಾವು ಬಾಳ್ ನೋಡ್ತೀವಿ. ಸಾರ್ತಿ ಮೇ ಕಮಿಂಗ್ ಸರ್. ಏ ಸಾಗರ್, ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಮನೇಲಿ ರೆಸ್ಟ್ ಮಾಡು ಅಂತ ಹೇಳಿತ್ತಾನೆ. ರೆಸ್ಟ್? ಇಂಥ ಸಣ್ಣ ಪುಟ್ಟ ಗಾಯಕ್ಕೆಲ್ಲ ರೆಸ್ಟ್ ಮಾಡಿದ್ರೆ ಆಗತ್ತ ದೋಸ್ತ್? ಹಾಗಲ್ಲಪ್ಪ, ನೀನ್ ನನ್ನ ದೋಸ್ತಾಗಿ ಊರಿಗೆ ಬರೋ ವಿಷಯ ಹೇಳೋದಲ್ವಾ? ನಿನ್ನ ಲೊಕೇಶನ್ ಕಳಿಸ್ದಾಗ್ಲೇ ಗೊತ್ತಾಗಿರೋದು ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ. ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ. ಈ ತೆನ್ಕೈಮಲೆ ಕೇಸ್ ಹೈಯರ್ ಆಫೀಸರ್ ಇನ್ವೆಸ್ಟಿಗೇಷನ್ ಟೀಮಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿತ್ತು, ಆದ್ರೆ ನೀನೇ ಬರ್ತೀಯ ಅಂತ ಗೊತ್ತಿರಲಿಲ್ಲ. ಆದ್ರೂ ತುಂಬಾ ರಿಸ್ಕ್ ತಗೊಂಡು ನನಗೆ ಸಾಲ್ವ್ ಮಾಡೋಕ್ಕೆ ಆಗದಿರೋ ಕೆಲಸನ ನೀನ್ ಮಾಡಿದ್ಯಾ. ತುಂಬಾ ಥ್ಯಾಂಕ್ಸ್. ಏ ದೋಸ್ತ್, ನಮ್ಮ ಜಾಬ್ ರಿಸ್ಕ್ ಇರೋದೇ ತಾನೇ. ಅದೇ ಈ ಕೇಸ್ ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೊಮ್ಮೆ ಮ್ಯಾನ್ ಮಿಸ್ಸಿಂಗ್ ಫೈಲ್ ನೋಡ್ಬೋದಾ? ವೈ ನಾಟ್? ಏ ಹನುಮಂತು, ಆ ಮ್ಯಾನ್ ಮಿಸ್ಸಿಂಗ್ ಫೈಲ್ ತಗೊಂಡ್ ಬನ್ರಿ. ಎಂತ ಕತರ್ನ ಕಳ್ಳ ಅವನು. ನೀನ್ ಬರೋ ಸ್ವಲ್ಪ ತಡ ಆಗಿದ್ರೆ ಆ ಸುಧಾಕರ್ನ ಬಲಿ ಕೊಡ್ತಾ ಇದ್ದಾವ. ಎಸ್, ತಗೋ. ಹಾಗಾದರೆ ಸುಧಾಕರ ಬಿಟ್ಟು ಬೇರೆ ಯಾರು ಜೀವಂತವಾಗಿ ಉಳಿದಿಲ್ಲ. ಆ ಮನೆಯಲ್ಲಿ ಸಿಕ್ಕಿದವರೆಲ್ಲ ಆತ್ಮಗಳ. ಆ ಮಂತ್ರವಾದಿ ಎಲ್ಲರನ್ನು ಬಲಿ ಕೊಟ್ಟಿದ್ದಾನ. ಓಹ್ ನೀನಾ? ಅಲ್ಲ, ನನ್ನ ಹೆಣ. ನಿಮ್ಮ ಆಚೆ ಕೆಟ್ಟವ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದ? ಸಾರಿ ಮಾರೆ. ಎಲ್ಲಿ ಕರ್ಕೊಂಬಂದಿದ್ಯಾ? ಅದೆಲ್ಲ ನಿಂಗೆ ಮತ್ತೆ ಹೇಳ್ತೇನೆ ಬಿಡು. ದಮ್ಮ ಮಾರೆ, ಇಲ್ಲಿಂದ ಒಮ್ಮೆ ಹೋಗುವ. ಆಯ್ತು ಮಾರೆ, ಹೋಗುವ. ಎಂತ ವಿಚಿತ್ರ ಮನೆ ಮಾರೆಯ. ರಾತ್ರಿ ಎಲ್ಲ ಗೆಜ್ಜೆ ಶಬ್ದ, ತಿನ್ನೋದೆಲ್ಲ ಅಲ್ಲೇ ಹೋಗಿದೆ. ಒಮ್ಮೆ ಊರಿಗೆ ಹೋಗೋ ಮಾರೆ. ಬಾ ನಡಿ. ಮತ್ತೆ ನೀನು ಎಲ್ಲಿಗ? ಬಾರ. ಇವನು ನಿಜವಾಗ್ಲೂ ಸ್ವಲ್ಪ ಮಂಡೆ ಪೆಟ್ಟಾಗಿದೆ ಅಂತ. ನನ್ನ ಬೈಕ್ ಸಹ ಬಿಡ್ಲಿಕ್ಕೆ ಗೊತ್ತಿಲ್ಲ, ಇಲ್ಲಾಂದ್ರೆ ಸೀದಾ ಹೋಗ್ತಿದ್ದೆ.
ಓ ಸಾಗರ್, ಇವನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ ಹಲೋ ಶೇಖರ್, ಹೇಳು ಸಾಗರ್. ನಿನ್ನ ಲಿಮಿಟ್ಸ್ ಅಲ್ಲಿ ಯಾವ್ದಾದ್ರು ಒಂದು 20 ವರ್ಷ ಹುಡುಗಿದು ಮಿಸ್ಸಿಂಗ್ ಕೇಸ್ ಫೈಲ್ ಆಗಿದೆಯಾ? ಇಲ್ಲ ಸಾಗರ್, ಯಾಕೆ? ಸರಿ, ಓಕೆ, ನಿಂಗೆ ಆಮೇಲೆ ಸಿಗ್ತೀನಿ. ಇವಳು ಯಾರು? ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಏನನ್ನ ಹುಡುಕ್ತಿದ್ದಾಳೆ ಅನ್ನೋ ಯೋಚನೆ ನಿಮಗೂ ಕೂಡ ಬಂದಿರಬೇಕಲ್ಲ. ಕತೆ ಇನ್ನೂ ಮುಗ್ದಿಲ್ಲ, ಕತೆ ಇನ್ನೂ ಶುರು. ಕಾಯ್ತಾ ಇರಿ. ಗೆಳತಿಯ ನೀನು ಸನಿಹಕ್ಕೆ ಬರಲು ಸಡಗರವೇನು, ಹಗಲಲು ಇರುಳಲು ಕಾಡುವ ಕನಸಲು ನನಗೂ